ಎಲ್ಲಿ ನೋಡಿದ್ರೂ ಮರಳು, ರಕ್ತವು ಕುದಿಯುವಷ್ಟು ಬಿಸಿಲು, ಕನಿಷ್ಠ ನಿಲ್ಲಲು ಸಹ ಸಾಧ್ಯವಾಗದಷ್ಟು ಸುಡುತ್ತಿರುವ ನೆಲ, ಮೈಲುಗಟ್ಟಲೆ ಹುಡುಕಿದರೂ ಒಂದು ಹನಿ ನೀರು ಕೂಡ ಸಿಗದ ಪರಿಸ್ಥಿತಿ ನಮ್ಮ ಭಾರತದಲ್ಲಿರುವ ಥಾರ್ ಮರುಭೂಮಿಯ ಬಗ್ಗೆ ನಾನು ಹೇಳ್ತಾ ಇರೋದು. ಇಂತಹ ಒಣಗಿದ ಜಾಗದಲ್ಲಿ ಒಟ್ಟಾರೆಯಾಗಿ ಕೋಟ್ಯಾಂತರ ಟನ್ ಸ್ವಚ್ಛವಾದ ನೀರು ಬಂದು ಸೇರಿದೆ ಎಂದರೆ ನೀವು ನಂಬ್ತೀರಾ? ಅದು ಕೂಡ ಉಪ್ಪು ನೀರಲ್ಲ, ಕುಡಿಯಲು ಬಳಸಬಹುದಾದ ಸಿಹಿ ನೀರು. ಅಷ್ಟಕ್ಕೂ ಮರುಭೂಮಿಗೆ ನೀರು ಬರುವುದೇನು? ಯಾವುದಾದ್ರೂ ದೊಡ್ಡ ಅಣೆಕಟ್ಟು ಒಡೆದು ಹೋಗಿದೆಯೇ ಅಥವಾ ಭೂಮಿಯಲ್ಲಿರುವ ಪೈಪ್ಗಳು ಒಡೆದೋಗಿವೆಯಾ ಎಂದು ನಿಮ್ಗೆ ಅನುಮಾನ ಬರಬಹುದು. ಆದ್ರೆ ಅದ್ಯಾವುದೂ ಅಲ್ಲ. ಇದೆಲ್ಲವೂ ಅತ್ಯಂತ ವ್ಯವಸ್ಥಿತವಾದ ಯೋಜನೆಯಿಂದ ನಡೆದ ಒಂದು ಪವಾಡ. ಇತ್ತೀಚೆಗೆ ಇಂಟರ್ನೆಟ್ ನಲ್ಲಿ ಎಲ್ಲಿ ನೋಡಿದ್ರು ಈ ವಿಷಯದ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ. ಬಹಳಷ್ಟು ಜನರು ಈ ಪ್ರಾಜೆಕ್ಟ್ಗೆ ಮರುದರ ಪ್ರಾಜೆಕ್ಟ್ ಎಂದು ಅಥವಾ ಮೆಗಾ ಪ್ರಾಜೆಕ್ಟ್ ಎಂದು ಏನೇನೋ ಹೆಸರುಗಳನ್ನ ಇಟ್ಟು ಕತೆಗಳನ್ನ ಹೇಳ್ತಿದ್ದಾರೆ. ಆದ್ರೆ ಅದರಲ್ಲಿ ಬಹುತೇಕ ಸುಳ್ಳು ಸುದ್ದಿಗಳೇ ಇವೆ. ಅಷ್ಟಕ್ಕೂ ನಿಜವೇನು, ಅಲ್ಲಿ ನಿಜವಾಗಿಯೂ ಏನು ನಡೆದಿದೆ ಎಂದು ತಿಳಿಯುವ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಮೆಂಟ್ ನಲ್ಲಿ ಬರೆಯಿರಿ, ಪ್ರಕೃತಿಯನ್ನ ರಕ್ಷಿಸುವುದು ಮುಖ್ಯವೇ ಅಥವಾ ಅಭಿವೃದ್ಧಿ ಮುಖ್ಯವಾ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ. ಈಗ ಹೊಸ ವಿಷಯವೇನೆಂದ್ರೆ ಮರುಭೂಮಿಗೆ ನೀರು ಬರುವುದು. ಇದು ಒಂದೇ ದಿನದಲ್ಲಿ ನಡೆದ ಮಂತ್ರವಲ್ಲ. ಇದರ ಅಸಲಿ ಹೆಸರು ಇಂದಿರಾ ಗಾಂಧಿ ಕೆನಾಲ್ ಪ್ರಾಜೆಕ್ಟ್. ರಾಜಸ್ಥಾನದಂತಹ ಮರುಭೂಮಿ ಪ್ರದೇಶದಲ್ಲಿ ನೀರಿನ ಕಷ್ಟಗಳನ್ನ ನೀಗಿಸಲು ಹಾಗೂ ಕೃಷಿ ಮಾಡಲು 1958ರಲ್ಲೇ ಈ ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಲಾಯಿತು. ಈ ಆಲೋಚನೆ ಇದಕ್ಕೂ ಮುನ್ನ 1948ರಲ್ಲೇ ಕನ್ವರ್ ಸೇನ್ ಎಂಬ ಇಂಜಿನಿಯರ್ಗೆ ಬಂದಿತ್ತು. ನಮಗೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಮರುಭೂಮಿಗೆ ನೀರನ್ನ ತಂದರೆ ಚೆನ್ನಾಗಿರುತ್ತದೆ ಎಂದು ಅವರು ಒಂದು ವರದಿಯನ್ನ ನೀಡಿದ್ರು. ಬಹಳಷ್ಟು ಜನರು ಗಂಗಾ ನದಿ, ನರ್ಮದಾ ನದಿ ನೀರನ್ನ ಮರುಭೂಮಿಗೆ ತರಲಾಗುತ್ತಿದೆ ಎಂದು ಅಂದ್ಕೊಳ್ತಾರೆ. ಆದ್ರೆ ಅದು ಅಸಲಿ ಸತ್ಯವಲ್ಲ. ಪಂಜಾಬ್ನ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳಿಂದ ಬರುವ ನೀರನ್ನ ಹರಿಕೆ ಬ್ಯಾರೇಜ್ ಹತ್ತಿರ ತಡೆದು ಅಲ್ಲಿಂದ ರಾಜಸ್ಥಾನದ ಥಾರ್ ಮರುಭೂಮಿಗೆ ಕಾಲುವೆಗಳ ಮೂಲಕ ಹರಿಸಲಾಯಿತು. ನರ್ಮದಾ ನದಿಯ ನೀರು ರಾಜಸ್ಥಾನಕ್ಕೆ ಬರುತ್ತೆ, ಆದ್ರೆ ಅದು ಬೇರೆ ಚಿಕ್ಕ ಪ್ರಾಜೆಕ್ಟ್ ನ ಮೂಲಕ ಬರುತ್ತೆ. ಮುಖ್ಯವಾದ ನೀರಿನ ಆಧಾರ ಮಾತ್ರ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳೇ. ಅಂದಿನ ಕಾಲದಲ್ಲಿ ಈ ಕಾಲುವೆಯನ್ನ ಕಟ್ಟುವುದು ಸಣ್ಣ ವಿಷಯವಾಗಿರ್ಲಿಲ್ಲ. 1960ರ ದಶಕದಲ್ಲಿ ಈಗಿರುವಷ್ಟು ತಂತ್ರಜ್ಞಾನ ಇರಲಿಲ್ಲ. ದೊಡ್ಡ ದೊಡ್ಡ ಜೆಸಿಬಿಗಳು, ಕ್ರೇನ್ಗಳು ಇರಲೇ ಇಲ್ಲ. ಬಿಸಿಲು ಸುಟ್ಟು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಮರಳಿನ ಬಿರುಗಾಳಿಗಳು ಬರ್ತಾ ಇದ್ವು. ಸಾವಿರಾರು ಕಾರ್ಮಿಕರು ಬುಟ್ಟಿಗಳನ್ನ ಹಿಡಿದು ಆ ಬಿಸಿಲಿನಲ್ಲಿ ಕಾಲುವೆಗಳನ್ನ ಅಗೆದ್ರು. ಅಗೆದ ಮರಳನ್ನ ಕತ್ತೆಗಳ ಮೇಲೆ ಹೇರಿ ಸಾಗಿಸಿದ್ರು. ಸುತ್ತಮುತ್ತ ಕುಡಿಯಲು ನೀರಿಲ್ಲದೆ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಆದ್ರೂ ಹಠ ಹಿಡಿದು ನೂರಾರು ಕಿಲೋಮೀಟರ್ ಉದ್ದದ ಕಾಲುವೆಯನ್ನ ಪೂರ್ಣಗೊಳಿಸಿದ್ರು. ಮಿಲಿಟರಿ ಪ್ರಯೋಜನ. ಈ ಕಾಲುವೆ ನಮ್ಮ ಗಡಿಯಲ್ಲಿ ಪಾಕಿಸ್ತಾನದ ಪಕ್ಕದಲ್ಲಿ ಸಾಗುತ್ತೆ. ಇದರ ರಕ್ಷಣೆಯಿಂದಾಗಿ ಸೈನ್ಯಕ್ಕೆ ಇದು ಒಂದು ರಕ್ಷಣಾ ಗೋಡೆಯಂತೆಯೂ ಉಪಯುಕ್ತವಾಗಿದೆ. ಶತ್ರು ದೇಶದ ಟ್ಯಾಂಕ್ಗಳು ಮರುಭೂಮಿಯಲ್ಲಿ ಸುಲಭವಾಗಿ ಬಾರದಂತೆ ಈ ದೊಡ್ಡ ಕಾಲುವೆ ಒಂದು ಅಡ್ಡ ಗೋಡೆಯಾಗಿ ಕೆಲಸ ಮಾಡುತ್ತೆ. ಅಂದಿನ ದಿನಗಳಲ್ಲಿ ಇದೊಂದು ಅದ್ಭುತ ಪ್ಲಾನ್ ಆಗಿತ್ತು. ಈಗ ಒಂದು ಸಣ್ಣ ಲಾಜಿಕ್ ಅನ್ನ ಆಲೋಚಿಸಿ. ನೀರು ಯಾವಾಗ್ಲೂ ಇಳಿಜಾರಿನ ಕಡೆಗೆ ಹರಿಯುತ್ತೆ, ಆದ್ರೆ ಇಲ್ಲಿ ಮರುಭೂಮಿಯಲ್ಲಿ ಮರುಳಿನ ದಿಬ್ಬಗಳು ಎತ್ತರದಲ್ಲಿರುತ್ತೆ. ಹಾಗಾದ್ರೆ ಕೆಳಗಿರುವ ನೀರನ್ನ ಮೇಲಕ್ಕೆ ಹೇಗೆ ತೆಗೆದುಕೊಂಡು ಹೋದರು? ಅಲ್ಲಿ ನಮ್ಮ ಇಂಜಿನಿಯರ್ಗಳ ಬುದ್ಧಿ ಸಾಮಾನ್ಯ ತರ ಕೆಲಸ ಮಾಡಲಿಲ್ಲ. ಕೆಲವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೇಳಿರುವಂತೆ ಇದಕ್ಕೆ ಮಹಾರಾಣಾ ಪ್ರತಾಪ್ ಕಾಲುವೆ ಎಂಬ ಹೆಸರಿಲ್ಲ, ಹಾಗೆ 24 ಪಂಪ್ಗಳ ಕಥೆಯೂ ಇಲ್ಲ. ಆದ್ರೆ ನಿಜವಾಗಿಯೂ ಅಲ್ಲಿ ದೊಡ್ಡ ದೊಡ್ಡ ಲಿಫ್ಟ್ ಕಾಲುವೆಗಳನ್ನ ಕಟ್ಟಿದ್ದಾರೆ. ಕನ್ವರ್ ಸೇನ್ ಲಿಫ್ಟ್ ಕಾಲುವೆಯಂತಹ ದೊಡ್ಡ ದೊಡ್ಡ ಪಂಪಿಂಗ್ ಸ್ಟೇಷನ್ ಗಳನ್ನ ಇಟ್ಟು ಭಾರಿ ಮೋಟಾರ್ಗಳ ಮೂಲಕ ನೀರನ್ನ ಕೆಳಗಿನಿಂದ ನೇರವಾಗಿ ಮೇಲಕ್ಕೆ ಎತ್ತಿದ್ರು. ಒಂದು ನದಿಯನ್ನೇ ಮೋಟಾರ್ಗಳ ಮೂಲಕ ಮೇಲಕ್ಕೆ ಎತ್ತಿ 15 ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಕಳುಹಿಸಿ ಮರುಭೂಮಿಯಲ್ಲಿ ಹೊಸದಾಗಿ ಕಾಲುವೆಗಳನ್ನು ಆಗಿದ್ದು ಅದರಲ್ಲಿ ಹರಿಸುವುದು ಎಂದರೆ ಸಣ್ಣ ವಿಷಯವಲ್ಲ. ನಿಜವಾಗಿಯೂ ಅದು ಒಂದು ಇಂಜಿನಿಯರಿಂಗ್ ನ ಪವಾಡ. ಇದೆಲ್ಲವೂ ಕೇಳಲು ತುಂಬಾನೇ ಚೆನ್ನಾಗಿದೆ ಅಲ್ವೇ? ಪ್ರಾಜೆಕ್ಟ್ ಯಶಸ್ವಿ ಆಯಿತು, ನೀರು ಬಂತು, ಇನ್ನು ಎಲ್ಲವೂ ಸಂತೋಷ ಎಂದುಕೊಂಡ್ರೆ ತಪ್ಪಾಗಬಹುದು. ಇಲ್ಲೇ ಒಂದು ಊಹಿಸಲಾಗದ ದೊಡ್ಡ ತಿರುವು ಉಂಟಾಯಿತು. ಕಾಲುವೆಗಳ ಮೂಲಕ ನೀರು ಭೂಮಿಗೇನೋ ಬಂದಿತು, ಆದ್ರೆ ಅಸಲಿ ಸಮಸ್ಯೆ ಅದರ ನಂತರವೇ ಶುರುವಾಯಿತು. ಮರುಭೂಮಿಯಲ್ಲಿ ಹಳ್ಳ ಇದ್ದ ಪ್ರದೇಶಗಳಲ್ಲಿ ನೀರು ಹೋಗಿ ನಿಂತು ಬಿಟ್ಟಿತು. ನಿಜ ಹೇಳ್ಬೇಕಂದ್ರೆ ಮರಳಿನಲ್ಲಿ ನೀರು ಬಿದ್ದರೆ ತಕ್ಷಣ ಹಿಂಗಿ ಹೋಗಬೇಕಲ್ಲವೇ? ಆದ್ರೆ ಥಾರ್ ಮರುಭೂಮಿಯ ಅಡಿಯಲ್ಲಿ ಒಂದು ಗಟ್ಟಿಯಾದ ಜೇಡಿ ಮಣ್ಣಿನ ಪದರ ಇರುತ್ತೆ. ಇದನ್ನ ಹಾರ್ಡ್ ಪ್ಯಾನ್ ಕ್ಲೇ ಅಂತಾರೆ. ಕೆಲವು ಲಕ್ಷ ವರ್ಷಗಳ ಹಿಂದೆ ಅಲ್ಲಿ ಸಮುದ್ರವಿತ್ತಂತೆ. ಅದು ಒಣಗಿ ಹೋಗಿ ಹಾಗೆ ಗಟ್ಟಿ ಪದರವಾಗಿ ಮಾರ್ಪಟ್ಟಿದೆ. ಅದರ ಕಾರಣದಿಂದಾಗಿ ನೀರು ಕೆಳಗೆ ಹೋಗಲಾಗದೆ ನೆಲದ ಮೇಲೆಯೇ ನಿಂತು ಬಿಟ್ಟು ದೊಡ್ಡ ದೊಡ್ಡ ಸರೋವರಗಳಂತೆ ಮಾರ್ಪಟ್ಟವು. ಮೇಲಿಂದ ಉಪಗ್ರಹ ಕ್ಯಾಮೆರಾಗಳಲ್ಲಿ ನೋಡಿದಾಗ ಮರುಭೂಮಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಸರೋವರಗಳು ಕಾಣಿಸುವಷ್ಟರಲ್ಲಿ ಇಡೀ ಜಗತ್ತೇ ಆಶ್ಚರ್ಯಪಟ್ಟಿತು.
ಪದೋಪಲ್ನಂತಹ ಪ್ರದೇಶಗಳಲ್ಲಿ ಸರೋವರಗಳು ಬಂದವು. ಮರುಭೂಮಿ ಇಡೀ ಹಸಿರಾಗಿ ಮಾರ್ಪಡುತ್ತದೆ ಎಂದು ಎಲ್ಲರೂ ಸಂಭ್ರಮಿಸಿದ್ರು. ಆ ನೀರನ್ನ ನೋಡಿ ಸೈಬೀರಿಯಾದಿಂದ ವಿಧ ವಿಧವಾದ ವಲಸೆ ಹಕ್ಕಿಗಳು ಬರಲು ಪ್ರಾರಂಭಿಸಿದ್ವು. ನೋಡಲು ಇದೆಲ್ಲವೂ ಒಂದು ಸಿನಿಮಾ ದೃಶ್ಯದಂತೆ ಅನಿಸ್ತು. ಯಾವುದೋ ಮಾಯೆ ನಡೆದಂತೆ ಭಾವಿಸಿದ್ರು. ಆದ್ರೆ ಕೊನೆಗೆ ನೋಡಿದ್ರೆ ಆ ಸರೋವರಗಳಿಂದ ಆಗಿದ್ದು ಲಾಭವಲ್ಲ, ಊಹಿಸಲಾಗದ ದೊಡ್ಡ ನಷ್ಟ. ಅಂದಿನ ದಿನಗಳಲ್ಲಿ ಕಾಲುವೆಗಳಿಗೆ ಸರಿಯಾದ ಸಿಮೆಂಟ್ ಕ್ಲೀನಿಂಗ್ ಇಲ್ಲದ ಕಾರಣ ನೀರು ಭಾರಿ ಪ್ರಮಾಣದಲ್ಲಿ ಸೋರಿ ಹೋಗಿ ಭೂಮಿಯೆಲ್ಲ ಕೆಸರಾಗಿ ಮಾರ್ಪಡ್ತು. ಮರುಭೂಮಿಯ ಮರಳಿನಲ್ಲಿ ನೈಸರ್ಗಿಕವಾಗಿಯೇ ಉಪ್ಪಿನಾಂಶ ತುಂಬಾ ಹೆಚ್ಚಾಗಿರುತ್ತೆ. ಯಾವಾಗ ಈ ನೀರು ಅಲ್ಲೇ ನಿಂತು ಬಿಡ್ತೋ ಆ ಉಪ್ಪೆಲ್ಲ ಕರಗಿ ಭೂಮಿಯ ಮೇಲ್ಭಾಗಕ್ಕೆ ಬಂದಿತು. ಕ್ಯಾಪಿಲರಿ ಆಕ್ಷನ್ ಎನ್ನುತ್ತಾರಲ್ವೇ, ಹಾಗೆ ಮೇಲಕ್ಕೆ ಎಳೆದುಕೊಂಡಿತು. ಇದನ್ನೇ ನೀರು ನಿಲ್ಲುವಿಕೆ ಅಂದ್ರೆ ವಾಟರ್ ಲಾಗಿಂಗ್ ಮತ್ತು ಭೂಮಿ ಉಪ್ಪಾಗುವುದು ಅಂತಾರೆ. ಇದರ ಹೊಡೆತಕ್ಕೆ ಚೆನ್ನಾಗಿ ಕೃಷಿ ಮಾಡಬಹುದು ಎಂದುಕೊಂಡಿದ್ದ ಸಾವಿರಾರು ಎಕರೆ ಭೂಮಿ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಬೆಳೆಗಳು ಬೆಳೆಯಬೇಕಾದ ನೆಲವೆಲ್ಲ ಬಿಳಿ ಉಪ್ಪಿನಂತೆ ಮಾರ್ಪಟ್ಟು ಬಂಜರಾಯಿತು. ಹೊರಗಿನಿಂದ ನೋಡೋರಿಗೆ ಹಕ್ಕಿಗಳು ಸರೋವರಗಳು ಚೆನ್ನಾಗಿ ಅನಿಸಬಹುದು, ಆದ್ರೆ ನಿಜಕ್ಕೆ ಅಲ್ಲಿನ ರೈತರೆಲ್ಲ ಬೀದಿಗೆ ಬಿದ್ದರು. ಅವರ ಭೂಮಿಗಳು ಹಾಳಾಗಿ ಸಾಲದ ಸುಳಿಗೆ ಸಿಲುಕಿದರು. ಪ್ರಕೃತಿಯೊಂದಿಗೆ ನಾವು ಆಟವಾಡಿದ್ರೆ ಅದು ತಿರುಗಿ ಎಷ್ಟು ದಾರುಣವಾಗಿ ಹೊಡೆಯುತ್ತದೆ ಎಂದು ಹೇಳಲು ಇದೊಂದು ಉತ್ತಮ ಉದಾಹರಣೆ ಎಂದು ವಿಜ್ಞಾನಿಗಳು ಸಹ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತರು. ಇನ್ನೊಂದು ವಿಷಯವೇನೆಂದ್ರೆ, ಮರುಭೂಮಿಯಲ್ಲಿ ನೈಸರ್ಗಿಕವಾಗಿರುವ ನರಿಗಳು, ಚಿಂಕಾರಗಳಂತಹ ಪ್ರಾಣಿಗಳಿಗೆ ನೆರಳಿಲ್ಲದಂತಾಯಿತು. ಅವುಗಳ ಜಾಗಕ್ಕೆ ನೀಲಗಾಯಿನಂತಹ ಹೊಸ ಪ್ರಾಣಿಗಳು ಬಂದು ಬೆಳೆಗಳನ್ನ ನಾಶ ಮಾಡಲು ಶುರು ಮಾಡಿದ್ವು. ಆ ಪರಿಸರ ವ್ಯವಸ್ಥೆಯೇ ತಲೆ ಕೆಳಗಾಯ್ತು. ನಿಂತ ನೀರಿನಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಮಲೇರಿಯಾದಂತಹ ಕಾಯಿಲೆಗಳು ಸಹ ಶುರುವಾದ್ವು. ಅಸಲಿಗೆ ನಾವು ಒಂದಂದ್ಕೊಂಡ್ರೆ ಅಲ್ಲಿ ಬೇರೆಯದೇ ನಡೀತು. ಅಸಲಿ ಸಮಸ್ಯೆ ಬಯಲಾಯ್ತು. ಒಂದು ಕಡೆ ನೀರಿಲ್ಲದೆ ತೊಂದರೆಯಾದ್ರೆ ಇಲ್ಲಿ ನೀರು ಹೆಚ್ಚಾಗಿ ನೆಲ ನಾಶವಾಯ್ತು. ಸರಿ, ನಡೆದ ನಷ್ಟವೇನೋ ನಡೀತು. ಈಗ ಏನ್ ಮಾಡ್ಬೇಕು? ಅಷ್ಟೊಂದು ಖರ್ಚು ಮಾಡಿ ಕಟ್ಟಿದ ಪ್ರಾಜೆಕ್ಟ್ ಅನ್ನ ಹಾಗೆ ಬಿಡಲು ಸಾಧ್ಯವಿಲ್ಲ ಅಲ್ವಾ? ಅದಕ್ಕೆ ನಮ್ಮ ಸರ್ಕಾರ ಹೊಸ ತಂತ್ರಜ್ಞಾನವನ್ನ ಬಳಸಲು ಪ್ರಾರಂಭಿಸ್ತು. ಅಲ್ಲಿಯವರೆಗೆ ನೀರನ್ನ ಇಷ್ಟ ಬಂದಂತೆ ಹೊಲಗಳಿಗೆ ಹರಿಸುವ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು. ರೈತರಿಗೆ ಜಾಗೃತಿ ಮೂಡಿಸಲು ಸರ್ಕಾರ ಮುಂದಾಯಿತು. ಭತ್ತ, ಗೋಧಿಯಂತಹ ನೀರನ್ನ ಹೆಚ್ಚು ಹೀರುವ ಬೆಳೆಗಳ ಬದಲು ಕಡಿಮೆ ನೀರಿನಲ್ಲಿ ಬೆಳೆಯುವ ಖರ್ಜೂರ, ಸಜ್ಜೆಗಳಂತಹ ಬೆಳೆಗಳನ್ನ ಬೆಳೆಯಲು ಹೇಳಿದ್ರು. ಸಬ್ಸಿಡಿಯನ್ನ ನೀಡಿ ಕಡಿಮೆ ನೀರಿನಲ್ಲಿ ಕೃಷಿ ಮಾಡುವ ಪದ್ಧತಿಯನ್ನ ರೂಢಿ ಮಾಡಿಸಿದ್ರು. ನೀವು ಎಂದಾದ್ರೂ ಇಂಟರ್ನೆಟ್ ನಲ್ಲಿ ಥಾರ್ ಮರುಭೂಮಿಯ ಡ್ರೋನ್ ಶಾಟ್ಸ್ ಅನ್ನ ನೋಡಿದಿರಾ? ಒಂದ್ ವೇಳೆ ನೋಡಿದ್ರೆ ಹಳದಿ ಬಣ್ಣದ ಮರಳಿನ ಮಧ್ಯೆ ದೊಡ್ಡ ವೃತ್ತಾಕಾರದಲ್ಲಿರುವ ಹಸಿರು ಬೆಳೆಗಳು ಕಾಣಿಸುತ್ತೆ. ನೋಡಲು ಯಾರೋ ಏಲಿಯನ್ಸ್ ಬಂದು ಕ್ರಾಪ್ ಸರ್ಕಲ್ಸ್ ಅನ್ನ ಗೀಚಿದ್ದಾರೆ ಅನ್ನುವಂತೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಆದ್ರೆ ಈ ವಿಷಯವೇನೆಂದ್ರೆ, ಅದು ಏಲಿಯನ್ಸ್ ಮಾಡಿದ್ದಲ್ಲ. ಭೂಮಿಯನ್ನ ಕಾಪಾಡಿಕೊಳ್ಳಲು ನಮ್ಮವರು ಬಳಸ್ತಾ ಇರುವ ಪಿವೋಟ್ ಇರಿಗೇಷನ್ ಟೆಕ್ನಾಲಜಿ. ಅಷ್ಟಕ್ಕೂ ಈ ಪಿವೋಟ್ ಇರಿಗೇಷನ್ ಅಂದ್ರೆ ಏನೆಂದು ಗೊತ್ತೇ? ಇದೊಂದು ಹೊಸ ಪದ್ಧತಿ. ಹೊಲದ ಮಧ್ಯದಲ್ಲಿ ಒಂದು ಪೈಪ್ ಇಟ್ಟು ಅದಕ್ಕೆ ಚಕ್ರಗಳಿರುವ ಇನ್ನೊಂದು ದೊಡ್ಡ ಪೈಪ್ ಅನ್ನ ಜೋಡಿಸ್ತಾರೆ. ಅದು ಹಾಗೆ ರೌಂಡ್ ಆಗಿ ತಿರುಗುತ್ತಾ ಮಳೆ ಬಂದಂತೆ ಗಿಡಗಳ ಮೇಲೆ ಸಣ್ಣ ಸಣ್ಣ ಹನಿಗಳಾಗಿ ನೀರನ್ನ ಚಿಮುಕಿಸುತ್ತೆ. ಇದರಿಂದಾಗುವ ಲಾಭವೇನೆಂದ್ರೆ, ನೀರು ವ್ಯರ್ಥವಾಗಿ ಕೆಳಗೆ ಹರಿದು ಹೋಗಿ ಭೂಮಿಯನ್ನ ಕೆಸರು ಮಾಡುವುದಿಲ್ಲ. ಬಿಸಿಲಿಗೆ ಅಷ್ಟೊಂದು ಸುಲಭವಾಗಿ ಆವಿ ಕೂಡ ಆಗೋದಿಲ್ಲ. ಕರೆಕ್ಟ್ ಆಗಿ ಗಿಡಗಳ ಬೇರುಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಹೋಗುತ್ತೆ. ನೀರು ನಿಲ್ಲದ ಕಾರಣ ಮತ್ತೆ ಆ ಉಪ್ಪು ಮೇಲಕ್ಕೆ ಬರುವ ಸಮಸ್ಯೆಯೂ ಇರೋದಿಲ್ಲ. ರಾಜಸ್ಥಾನದ ಬಹಳಷ್ಟು ಪ್ರದೇಶಗಳಲ್ಲಿ ಈಗ ಈ ಪಿವೋಟ್ ಇರಿಗೇಷನ್ ಮತ್ತು ಡ್ರಿಪ್ ಇರಿಗೇಷನ್ ಗಳನ್ನ ಬಳಸುವುದು ಕಡ್ಡಾಯಗೊಳಿಸಲಾಗಿದೆ. ಹೀಗೆ ಮಾಡೋದ್ರಿಂದಲೇ ಆ ಹಾಳಾಗಿದ್ದ ಭೂಮಿಗಳನ್ನ ಮೆಲ್ಲನೆ ಮತ್ತೆ ಕೃಷಿಗೆ ತರಲು ಸಾಧ್ಯವಾಗ್ತಿದೆ. ತಂತ್ರಜ್ಞಾನ ಬಳಸುವವರಿಗೆ ಮಾತ್ರ ನೀರು ಕೊಡ್ತೀವಿ ಎಂದು ಸರ್ಕಾರ ಕೂಡ ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ. ನೋಡಿದ್ರಲ್ಲ, ಒಂದು ದೊಡ್ಡ ಕನಸನ್ನ ನನಸು ಮಾಡಲು ಎಷ್ಟು ಕಷ್ಟ ಪಡಬೇಕು ಎಂದು. ಒಟ್ಟಾರೆಯಾಗಿ ಈ ಇಂದಿರಾ ಗಾಂಧಿ ಕೆನಾಲ್ ಪ್ರಾಜೆಕ್ಟ್ ನಿಂದಾಗಿ ಬಿಕಾನೇರ್, ಜೈಸಲ್ಮೇರ್ ನಂತಹ ನಗರಗಳ ರೂಪವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿವೆ. ಜನಸಂಖ್ಯೆ ಹೆಚ್ಚಾಯಿತು, ರಿಯಲ್ ಎಸ್ಟೇಟ್ ಬೆಳೀತು, ಆರ್ಥಿಕವಾಗಿ ಅಭಿವೃದ್ಧಿ ಆಯಿತು. ಈಗ ರಾಜಸ್ಥಾನದಲ್ಲಿ ಸಾವಿರಾರು ಎಕರೆಗಳಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಒಂದು ಕಾಲದಲ್ಲಿ ಏನೂ ಬೆಳೆಯದ ಮರುಭೂಮಿ ಈಗ ನಮ್ಮ ಭಾರತ ದೇಶಕ್ಕೆ ಅನ್ನ ನೀಡುತ್ತಿದೆ. ಇದು ನಿಜಕ್ಕೂ ನಮ್ಮವರು ಸಾಧಿಸಿದ ಅತಿ ದೊಡ್ಡ ಕೃಷಿ ವಿಜಯ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಅದೇ ಸಮಯದಲ್ಲಿ ಮರುಭೂಮಿಗೆ ಒಂದು ನೈಸರ್ಗಿಕವಾದ ಸಮತೋಲನ ಇರುತ್ತೆ. ಆ ನಿಯಮಗಳನ್ನ ಮೀರಿ ನಾವು ಏನಾದ್ರೂ ಮಾಡಲು ಹೋದ್ರೆ ಅದು ತಿರುಗಿ ನಮ್ಮನ್ನೇ ಹೊಡೆಯುತ್ತದೆ ಎಂದು ಕೂಡ ಈ ಪ್ರಾಜೆಕ್ಟ್ ಸ್ಪಷ್ಟವಾಗಿ ಸಾಬೀತುಪಡಿಸ್ತು. ಪ್ರಕೃತಿಯ ಬಗ್ಗೆ ನಮ್ಮ ನಡೆ ಗೌರವಯುತವಾಗಿ ಇಲ್ಲದೆ ಇದ್ರೆ ಫಲಿತಾಂಶ ಹೀಗೆಯೇ ಇರುತ್ತದೆ. ಯಾವುದೋ ಒಳ್ಳೆಯದನ್ನ ಮಾಡೋದು ಎಂದ್ಕೊಂಡ್ರೆ ಅದು ನೀರು ನಿಲ್ಲುವಿಕೆಯಂತಹ ಹೊಸ ಸಮಸ್ಯೆಗಳನ್ನ ತಂದಿಡ್ತು. ಪ್ರಕೃತಿಯೊಂದಿಗೆ ಆಟವಾಡಿದ್ರೆ ಎಷ್ಟೊಂದು ಬಾರಿ ಬೆಲೆ ತೆರಬೇಕಾಗುತ್ತದೆ ಎಂಬುದನ್ನ ನಾವು ಈಗ ನೋಡಿದ್ದೀವಿ. ಹಾಗಾದ್ರೆ ಕೊನೆಯದಾಗಿ ಈ ವಿಷಯದ ಮೇಲೆ ಆಲೋಚಿಸಬೇಕಾಗಿದ್ದು ಏನಂದ್ರೆ, ಇಷ್ಟೊಂದು ಸಾಹಸ ಮಾಡಿ ನದಿಗಳ ನೀರನ್ನ ಮರುಭೂಮಿಗೆ ತರುವುದರಿಂದ ನಮ್ಗೆ ಲಾಭವಾಗಿದೆಯೇ ಅಥವಾ ಪ್ರಕೃತಿಗೆ ನಷ್ಟವಾಗಿದೆಯೇ? ಭವಿಷ್ಯದಲ್ಲಿ ಇದು ಹೀಗೆಯೇ ಮುಂದುವರೆದ್ರೆ ಏನಾಗಬಹುದು? ಅಸಲಿಗೆ ಮರುಭೂಮಿಯನ್ನ ಮರುಭೂಮಿಯಾಗಿ ಬಿಡಬೇಕಿತ್ತೆ ಅಥವಾ ಇಂತಹ ಪ್ರಯೋಗಗಳನ್ನ ಮಾಡಿ ಅಭಿವೃದ್ಧಿ ಪಡಿಸುವುದು ಸರಿಯೇ? ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳು ಏನು ಎಂಬುದನ್ನ ಕೆಳಗಡೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ
ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.